Friends, this is accounting relating to joint venture. This is a new unit number 4 for your subject. Let me discuss the meaning of joint venture, then objectives of joint venture, and some features of joint ventures, and so on. First one, meaning of joint venture. Joint venture is a particular kind of business where two or more persons enter into an agreement to undertake any business by contributing required amount and to share the profits and losses arising from such business in the agreed ratio and in the absence of agreement equally amongst them. It means it is a particular kind of business, it is a particular type of business, it is a particular ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್. ಇದು ಒಂದು ಬಿಸ್ನೆಸ್ಸಿಂದ ಒಂದು ಟೈಪ್ ಆಗಿದೆ, ಕೈಂಡ್ ಅಂತ ಹೇಳ್ತಾ ಇದ್ದೇವೆ. ಬಿಸ್ನೆಸ್ಸಿಂದ ಒಂದು ಪ್ರಕಾರ. ಈ ಬಿಸ್ನೆಸ್ ಒಳಗೆ ಟೂ ಆರ್ ಮೋರ್ ಪರ್ಸನ್ಸ್ ಇರ್ತಾರೆ. ಟೂ ಆರ್ ಮೋರ್ ಪರ್ಸನ್ಸ್ ಒಂದು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ, ಒಂದು ಅಗ್ರಿಮೆಂಟನ್ನು ಮಾಡ್ಕೊತಾ ಇದ್ದಾರೆ. ಅಗ್ರಿಮೆಂಟ್ ಏನಾಗ್ತಾ ಇದೆಯಪ್ಪ ಅಂತಂದರೆ, ಯಾವುದೋ ಒಂದು ಬಿಸ್ನೆಸ್ಸನ್ನು ನಡೆಸೋದು. ಒಂದು ಬಿಸ್ನೆಸ್ಸನ್ನು ನಡೆಸಲಿಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ. ಆ ಬಿಸ್ನೆಸ್ಸಿಗೆ ಎಷ್ಟು ರಿಕ್ವೈರ್ಮೆಂಟ್ ಕ್ಯಾಪಿಟಲ್ ಬೇಕಾಗ್ತದೋ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಯಾರೆಲ್ಲ ಇಲ್ಲಿ ಪಾರ್ಟ್ನರ್ಸ್ ಆಗ್ತಾ ಇದ್ದಾರಲ್ಲ ಅವರೆಲ್ಲರೂ ಸೇರಿ ಆ ಬಿಸ್ನೆಸ್ಗೆ ಬೇಕಾದಂತಹ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಬಂದಂತಹ ಪ್ರಾಫಿಟ್ ಆಗಲಿ ಅಥವಾ ಅದರ ಒಳಗೆ ಆದಂತಹ ಲಾಸ್ ಆಗಲಿ ಎಲ್ಲರೂ ಸೇರಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಶೇರ್ ಮಾಡ್ಕೊತಾ ಇದ್ದಾರೆ. ಪ್ರಾಫಿಟ್ ಬಂದರೆ ಶೇರ್ ಮಾಡ್ಕೊತಾರೆ, ಲಾಸ್ ಬಂದರೆ ಇನ್ಕರ್ ಮಾಡ್ತಾರೆ. ಯಾವ ರೇಷಿಯೋ ಒಳಗಪ್ಪ ಅಂತಂದರೆ ಅಗ್ರೀಡ್ ರೇಷಿಯೋ. ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಒಂದು ಅಗ್ರೀಡ್ ರೇಷಿಯೋ ಅಂಥೇಳಿ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಅಲ್ಲೇ ಆಲ್ರೆಡಿ ಅಗ್ರೀಡ್ ಮಾಡ್ಕೊಂಡಿರ್ತಾರೆ. ಅದೇ ರೇಷಿಯೋ ಒಳಗೆ ಪ್ರಾಫಿಟ್ ಅಥವಾ ಲಾಸ್ ಬಂದಿದ್ದರೆ ಶೇರ್ ಅಥವಾ ಇನ್ಕರ್ ಮಾಡ್ತಾರೆ. ಅದೇ ಥರ ಇನ್ ದ ಆಬ್ಸೆನ್ಸ್ ಆಫ್ ಅಗ್ರಿಮೆಂಟ್ ಈಕ್ವಲಿ ಅಮಂಗಸ್ಟ್ ದೆಮ್. ಏನಾದರೂ ಅಗ್ರಿಮೆಂಟ್ ಆಗಿಲ್ಲಪ್ಪ ಅಂತಂದರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಗ್ಗೆ ಏನಾದರೂ ಅಗ್ರಿಮೆಂಟ್ ಆಗಿಲ್ಲಪ್ಪ ಅಂತಂದರೆ ಆವಾಗ ಎಲ್ಲರೂ ಈಕ್ವಲ್ ಆಗಿ ಅದನ್ನು ಶೇರ್ ಮಾಡ್ಕೊತಾರೆ. ದಿಸ್ ಈಸ್ ವಾಟ್ ಜಾಯಿಂಟ್ ವೆಂಚರ್ ಅಂದರೆ. ಒಂದು ಬಿಸ್ನೆಸ್, ಇದು ಒಂದು ಪ್ರಕಾರದ ಬಿಸ್ನೆಸ್. ಇಲ್ಲಿ ಟೂ ಆರ್ ಮೋರ್ ಪರ್ಸನ್ಸ್ ಸೇರಿ ಒಂದು ಬಿಸ್ನೆಸ್ಸನ್ನು ನಡೆಸುವಂತಹ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಬೇಕಾಗುವಂಥ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಬಂದಂತಹ ಪ್ರಾಫಿಟ್ ಅಥವಾ ಲಾಸ್ ಆಗಿರ್ಬೋದು ಅದನ್ನು ಒಂದು ಅಗ್ರೀಡ್ ರೇಷಿಯೋ ಒಳಗೆ ಶೇರ್ ಮಾಡ್ಕೊತಾ ಇದ್ದಾರೆ. ಅಗ್ರಿಮೆಂಟ್ ಆಗಿಲ್ಲಪ್ಪ ಅಂತಂದರೆ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳುವಂತಹ ಒಂದು ಇದು ಪ್ರೊಸೆಸ್ಗೆ ನಾವು ಜಾಯಿಂಟ್ ವೆಂಚರ್ ಅಂಥೇಳಿ ಹೇಳ್ತೇವೆ. ಓಕೆ, ವೆನ್ ದ ಬಿಸ್ನೆಸ್ ಈಸ್ ಓವರ್ ಜಾಯಿಂಟ್ ವೆಂಚರ್ ಕಮ್ಸ್ ಟು ಆ್ಯನ್ ಎಂಡ್. ಇದು ಪಾರ್ಟ್ನರ್ಶಿಪ್ ಥರ ಅಲ್ಲ. ಇದು ಜಾಯಿಂಟ್ ವೆಂಚರ್ ಅಂತಂದರೆ ಬಿಸ್ನೆಸ್ ಕಂಪ್ಲೀಟ್ ಆದಮೇಲೆ ಅಥವಾ ಆ ಒಂದು ಟಾಸ್ಕ್ ಇರ್ತದೆ, ಪ್ರೊಜೆಕ್ಟ್ ಇರ್ತದೆ, ಅಸೈನ್ಮೆಂಟ್ ಇರ್ತದೆ, ಅದು ಕಂಪ್ಲೀಟ್ ಆದಮೇಲೆ ಆ ಪ್ರೊಸೆಸ್ ಏನಾಗ್ತದೆ, ಜಾಯಿಂಟ್ ವೆಂಚರ್ ಬಿಸ್ನೆಸ್ ಎಂಡ್ ಆಗಿಬಿಡ್ತದೆ, ಅಲ್ಲಿಗೆ ಎಂಡ್ ಆಗ್ತದೆ. ಓಕೆ, ಇದು ಲಾಂಗ್ ಟರ್ಮ್ ಇರೋಂಗಿಲ್ಲ, ಓನ್ಲಿ ಶಾರ್ಟ್ ಟರ್ಮ್ ಬಿಸ್ನೆಸ್ ಅಂತೇಳಿ ಹೇಳ್ಬೋದು. ಮೆಂಬರ್ಸ್ ಆಫ್ ಜಾಯಿಂಟ್ ವೆಂಚರ್ಸ್ ಆರ್ ನೌನ್ ಆ್ಯಸ್ ಕೋ ವೆಂಚರ್ಸ್. ಇಲ್ಲಿ ಕೋ ವೆಂಚರ್ಸ್ ಅಂತಂದರೆ ಯಾರು ಈ ಬಿಸ್ನೆಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೋ, ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವ್ರಿಗೆ ಕೋ ವೆಂಚರ್ಸ್ ಅಂಥೇಳಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಮತ್ತು ಬಿ ಎಂಟರ್ ಇನ್ ಟು ಜಾಯಿಂಟ್ ವೆಂಚರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ಸಪೋಸ್ ಫಾರ್ ಎಕ್ಸಾಂಪಲ್ ಇದು ಒಂದು ಜಾಯಿಂಟ್ ವೆಂಚರ್, ಒಂದು ಬಿಲ್ಡಿಂಗ್ ಕಟ್ಟೋದಿದೆ. ಅಲ್ಲಿ ಎ ಮತ್ತು ಬಿ ಸೇರಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡಿಕೊಂಡು ಕಟ್ತಾ ಇದ್ದಾರೆ. ಆ ಬಿಸ್ನೆಸ್ ಕಂಪ್ಲೀಟ್ ಆದಮೇಲೆ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಈ ಬಿಸ್ನೆಸ್ ಕಂಪ್ಲೀಟ್ ಆಗಿಬಿಡ್ತದೆ, ಎಂಡ್ ಆಗ್ತದೆ. ಓಕೆ, ಇಲ್ಲಿ ಎ ಮತ್ತು ಬಿ ಏನು ಎಂಟರ್ ಆಗ್ತಾ ಇದ್ದಾರಲ್ಲ ಆ ಬಿಸ್ನೆಸ್ ಒಳಗೆ, ಎಗೆ ಏನಾಗ್ತಾ ಇದ್ದಾರೆ, ಬಿ ಇದಾರಲ್ಲ ಅವ್ರು ಕೋ ವೆಂಚರ್ ಆಗಿರ್ತಾರೆ, ಬಿಗೆ ಎ ಏನಿದಾರಲ್ಲ ಅವ್ರು ಕೋ ವೆಂಚರ್ಸ್ ಆಗಿರ್ತಾರೆ ಇಲ್ಲಿ. ಓಕೆ, ದೆನ್ ಜಾಯಿಂಟ್ ವೆಂಚರ್ ಮೇ ಕನ್ಸಿಸ್ಟ್ ಆಫ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್, ಕನ್ಸ್ಟ್ರಕ್ಷನ್ ವರ್ಕ್ಸ್, ಸ್ಪೆಕ್ಯುಲೇಷನ್ ಆಫ್ ಶೇರ್ಸ್, ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್, ಜಾಯಿಂಟ್ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್. ಜಾಯಿಂಟ್ ವೆಂಚರ್ ಒಳಗೆ ಯಾವ ಥರದ್ದು ಬಿಸ್ನೆಸ್ ಬರ್ತದೆ, ಪರ್ಚೇಸಸ್ ಅಥವಾ ಸೇಲ್ ಆಫ್ ಗೂಡ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು. ಏನೋ ಒಂದು ಕಟ್ಟಡ ಕಟ್ತಾ ಇದ್ರಿ, ದಿಸ್ ಈಸ್ ಕನ್ಸ್ಟ್ರಕ್ಷನ್ ವರ್ಕ್. ಸ್ಪೆಕ್ಯುಲೇಷನ್ ಆಫ್ ಶೇರ್ಸನ್ನು ಡೀಲ್ ಮಾಡುವಂಥದ್ದಾಗಿರ್ಬೋದು. ಅಥವಾ ಅಂಡರ್ ರೈಟಿಂಗ್ ಆಫ್ ಶೇರ್ಸ್, ಇನ್ನು ಕಂಪ್ನಿದ ಶೇರ್ಸನ್ನು ತಾವೇ ತಗೊಂಡು ಇಶ್ಯೂ ಮಾಡೋದು. ಇಶ್ಯೂ ಆಗ್ತಾ ಇಲ್ಲಪ್ಪ ಅಂತಂದರೆ ತಾವೇ ಸಬ್ಸ್ಕ್ರಿಪ್ಷನ್ ಮಾಡಿ ಕೊಡೋದು, ಈ ಪ್ರೊಸೆಸ್ ಇದೆ. ದೆನ್ ಡಿಬೆಂಚರ್ಸ್, ಅದೇ ಥರ ಶೇರ್ಸ್ ಇಶ್ಯೂ ಏನು ಮಾಡ್ತಾ ಇದ್ರಲ್ಲ ಅದೇ ಥರ ಡಿಬೆಂಚರ್ಸು ಕೂಡ ಇಶ್ಯೂ ಮಾಡುವಂಥ ಪ್ರೊಸೆಸ್. ಜಾಯಿಂಟ್ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್,
ಇಲ್ಲಿ ಕನ್ಸೈನ್ಮೆಂಟ್ ಅಂತೇಳಿ ಒಂದು ವರ್ಡ್ ಬರ್ತಾ ಇದೆ, ಇದು ಕೂಡ ನಿಮಗೆ ನ್ಯೂ ಕಾನ್ಸೆಪ್ಟ್. ಕನ್ಸೈನ್ಮೆಂಟ್ ಅಂತಂದರೆ ಇಲ್ಲಿನ ಕೂಡ ಟೂ ಪಾರ್ಟೀಸ್ ಇರ್ತಾರೆ, ಕನ್ಸೈನಿ ಆ್ಯಂಡ್ ಕನ್ಸೈನರ್ ಅಂತೇಳಿ. ಅವ್ರ ನಡುವೆ ಒಂದು ಅಗ್ರಿಮೆಂಟ್ ಆಗಿ ಒಂದು ಪ್ರಾಡಕ್ಟ್ ಅಥವಾ ಗೂಡ್ಸ್ ಸೇಲ್ ಮಾಡುವಂಥ ಪ್ರೊಸೆಸ್ಸಿಗೆ ನಾವು ಕನ್ಸೈನ್ಮೆಂಟ್ ಅಂತೇಳಿ ಹೇಳ್ತೇವೆ. ಅದು ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ಕೂಡ ಇದೆ, ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್, ದ ಆಬ್ಜೆಕ್ಟ್ ಆಫ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರಿಂದ ಏನು ಆಬ್ಜೆಕ್ಟ್ ಇರ್ತದೆ, ಮೇನ್ ಆಬ್ಜೆಕ್ಟ್ ಅಂತಂದರೆ, ದ ಮೇನ್ ಆಬ್ಜೆಕ್ಟ್ ಆಫ್ ಜಾಯಿಂಟ್ ವೆಂಚರ್ ಈಸ್ ಟು ಅರ್ನ್ ಪ್ರಾಫಿಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ್ಯಾಟ್ ಪ್ರಾಫಿಟ್ ಅಮಂಗ್ ಆಲ್ ಕೋ ವೆಂಚರ್ಸ್. ದ ಮೇನ್ ಪ್ರಾಫಿಟ್ ಆಫ್ ಜಾಯಿಂಟ್ ವೆಂಚರ್ ಈಸ್ ಟು ಅರ್ನ್ ಪ್ರಾಫಿಟ್. ಇಲ್ಲಿ ಪ್ರಾಫಿಟ್ ಗಳಿಸುವಂಥದ್ದು ಮಾತ್ರ ಇವ್ರದ್ದು ಮೇನ್ ಆಬ್ಜೆಕ್ಟ್ ಇರ್ತದೆ. ಇದು ಯಾಕಪ್ಪ ಅಂತಂದರೆ ಶಾರ್ಟ್ ಟರ್ಮ್ ಬಿಸ್ನೆಸ್ ಆಗಿರೋದ್ರಿಂದ ಇವ್ರದ್ದು ಮತ್ತು ಬೇರೆ ಆಬ್ಜೆಕ್ಟ್ಸ್ ಇರೋಂಗಿಲ್ಲ. ಜಸ್ಟ್ ಪ್ರಾಫಿಟ್ ಅರ್ನ್ ಮಾಡೋದು, ಬಂದಂಥ ಆ ಪ್ರಾಫಿಟನ್ನು ಎಲ್ಲ ಕೋ ವೆಂಚರ್ಸ್ ಯಾರು ಇರ್ತಾರೋ, ಯಾರು ಪಾರ್ಟ್ನರ್ ಇರ್ತಾರೋ, ಅಲ್ಲಿ ಯಾರು ಮೆಂಬರ್ಸ್ ಇರ್ತಾರೋ ಅವ್ರ ನಡುವೆ ಹಂಚ್ಕೊಳ್ಳೋದು. ಓಕೆ, ದೆನ್ ಸಮ್ ಫೀಚರ್ಸ್ ನೋಡೋಣ. ಸ್ಪೆಷಲ್ ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್. ಇಲ್ಲಿ ಕೆಲವೊಂದಿಷ್ಟು ಫೀಚರ್ಸ್, ಇಂಪಾರ್ಟೆಂಟ್ ಫೀಚರ್ಸ್ ಕೊಟ್ಟಿದ್ದಾನೆ. ಒಂದು ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಜಾಯಿಂಟ್ ವೆಂಚರ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೋದು. ಮೇ ಬಿ ದ ಫಾಲೋವಿಂಗ್ ಆರ್ ದ ಮೇನ್ ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್. ನಂಬರ್ 1, it is an agreement between 2 or more persons to execute a particular job. ಇದು ಒಂದು ಅಗ್ರಿಮೆಂಟ್ ರೀ. ಇದು ಈ ಬಿಸ್ನೆಸ್ 2 or more ಪರ್ಸನ್ಸ್ ನಡುವೆ ಆಗುವಂಥ ಒಂದು ಅಗ್ರಿಮೆಂಟ್. ಅಲ್ಲಿ ಒಂದು ಬಿಸ್ನೆಸ್ಸನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಜಾಬನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ, ನಡೆಸ್ತಾರೆ. ಒಂದು ಟಾಸ್ಕನ್ನು ಅಲ್ಲಿ ಕಂಪ್ಲೀಟ್ ಮಾಡುವಂಥ ಪ್ರೊಸೆಸ್ಗೆ ನಾವು ಜಾಯಿಂಟ್ ವೆಂಚರ್ ಅಂತೇಳಿ ಹೇಳ್ತೇವೆ. ಇದರದ್ದು ಮೇನ್ ಫೀಚರ್ ಏನಪ್ಪ ಅಂತಂದರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಕೋ ವೆಂಚರ್ಸ್ ನಡುವೆ ಒಂದು ಅಗ್ರಿಮೆಂಟ್ ಆಗ್ತದೆ. ಓಕೆ, ನಂಬರ್ 2, ಇಟ್ ಈಸ್ ಅ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಆ್ಯಂಡ್ ಕಮ್ಸ್ ಟು ಆ್ಯನ್ ಎಂಡ್ ಆ್ಯಂಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅ ಪರ್ಟಿಕ್ಯುಲರ್ ಜಾಬ್. ಇದು ಒಂದು ಪಾರ್ಟ್ನರ್ಶಿಪ್ ಥರನೇ ಇರ್ತದೆ. ಬಟ್ ಪಾರ್ಟ್ನರ್ಶಿಪ್ ಒಳಗೆ ಏನಾಗ್ತದೆ, ಪಾರ್ಟ್ನರ್ಸ್ ಬಂದು ಜಾಯ್ನ್ ಆಗ್ತಿರ್ತಾರೆ, ರಿಟೈರ್ಮೆಂಟ್ ಮಾಡ್ಕೊತಿರ್ತಾರೆ. ಅದೇ ಥರ ಆ ಬಿಸ್ನೆಸ್ ಏನಿದೆಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಅಲ್ಲಿ ಸ್ಪೆಸಿಫಿಕ್ ಟಾಸ್ಕ್ ಇರೋಂಗಿಲ್ಲ, ಬಟ್ ಅಲ್ಲಿ ಏನಾಗ್ತಿರ್ತದಪ್ಪ ಅಂತಂದರೆ ಕಂಟಿನ್ಯೂಸ್ ಆಗಿ ಆ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಬಟ್ ಜಾಯಿಂಟ್ ವೆಂಚರ್ ಒಳಗೆ ಏನಾಗ್ತದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ತೊಗೊತಾರೆ, ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ, ಒಂದು ಪರ್ಟಿಕ್ಯುಲರ್ ಜಾಬ್ ಕಂಪ್ಲೀಟ್ ಆದಮೇಲೆ ಜಾಯಿಂಟ್ ವೆಂಚರ್ ಏನಿದೆ ಅಲ್ಲ ಅದನ್ನು ಎಂಡಪ್ ಮಾಡಿಬಿಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ದೆನ್ ನಂಬರ್ 3, ದ ಪರ್ಸನ್ಸ್ ಇನ್ವಾಲ್ವ್ಡ್ ಇನ್ ಜಾಯಿಂಟ್ ವೆಂಚರ್ ಆರ್ ನೌನ್ ಆ್ಯಸ್ ಕೋ ವೆಂಚರ್ಸ್. ಇದ್ರೊಳಗೆ ಯಾರು ಇನ್ವಾಲ್ವ್ ಆಗಿರ್ತಾರೋ, ಜಾಯಿಂಟ್ ವೆಂಚರ್ ಒಳಗೆ ಯಾರು ಇನ್ವಾಲ್ವ್ ಆಗಿರ್ತಾರೋ ಅಥವಾ ಪಾರ್ಟಿಸಿಪೇಟ್ ಮಾಡಿರ್ತಾರೋ, ತಮ್ಮ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿ ಅದರೊಳಗೆ ಪಾರ್ಟಿಸಿಪೇಷನ್ ಯಾರು ಮಾಡಿರ್ತಾರಲ್ಲ ಆ ಮೆಂಬರ್ಸ್ಗೆ ನಾವು ಕೋ ವೆಂಚರ್ಸ್ ಅಂಥೇಳಿ ಹೇಳ್ತೇವೆ. ದೆನ್ ನಂಬರ್ 4, ಇಟ್ ಈಸ್ ಅ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ವಿದೌಟ್ ದ ಯೂಸ್ ಆಫ್ ಫರ್ಮ್ಸ್ ನೇಮ್. ಇದು ಒಂದು ಥರದ ಬಿಸ್ನೆಸ್, ಈ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಈ ಪಾರ್ಟ್ನರ್ಶಿಪ್ ಒಳಗೆ ನೇಮ್ ಆಫ್ ದ ಪಾರ್ಟ್ನರ್ಶಿಪ್ ಇರೋಂಗಿಲ್ಲ ರೀ. ನೇಮ್ ಆಫ್ ದ ಫರ್ಮ್ ಡಸ್ ನಾಟ್ ಎಕ್ಸಿಸ್ಟ್ ಹಿಯರ್. ಯಾಕಪ್ಪ ಅಂತಂದರೆ ಇದು ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಇದು ಯಾವುದೋ ಒಂದು ನೇಮಿಂದ ರಿಕ್ವೈರ್ಮೆಂಟ್ ಇರೋಂಗಿಲ್ಲ. ಜಸ್ಟ್ ಕಂಪ್ಲೀಟ್ ಆದಮೇಲೆ ಅದು ಎಂಡಪ್ ಆಗೋದ್ರಿಂದ ಇಲ್ಲಿ ಯಾವುದೋ ಒಂದು ಹೆಸರನ್ನು, ಪಾರ್ಟ್ನರ್ಶಿಪ್ ಫರ್ಮ್ ನೇಮ್ ಆಗಲಿ ಹೆಸರಾಗಲಿ ಏನೂ ಇಲ್ಲಿ ಇದಕ್ಕೆ ಇಡೋಂಗಿಲ್ಲ. ಬಟ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಏನಾಗ್ತದೆ, ನೇಮ್ ಆಫ್ ದ ಫರ್ಮಲ್ಲಿ ಕಂಟಿನ್ಯೂಸ್ ಇರ್ತದೆ. ದೆನ್ ನಂಬರ್ 5, ಇಟ್ ಏಮ್ಸ್ ಆಟ್ ಟು ಅರ್ನ್ ಪ್ರಾಫಿಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ್ಯಾಟ್ ಪ್ರಾಫಿಟ್ಸ್ ಅಮಂಗಸ್ಟ್ ಕೋ ವೆಂಚರ್ಸ್. ಬಂದಂತಹ ಪ್ರಾಫಿಟ್ಸನ್ನು ಇಲ್ಲಿ ಜಾಯಿಂಟ್ ವೆಂಚರ್ ಒಳಗೆ ಆದಂತಹ ಪ್ರಾಫಿಟ್ಸನ್ನು ಎಲ್ಲ ಕೋ ವೆಂಚರ್ಸ್ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತೊಂದು ಇದ್ರದ್ದು ಒಂದು ಆಬ್ಜೆಕ್ಟ್ ಅಂತ ಹೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ದ ಡಿಫ್ರೆನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ಸ್ ಆ್ಯಂಡ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಮತ್ತು ಜಾಯಿಂಟ್ ಒಳಗಿರುವಂತಹ ಏನು ಡಿಫ್ರೆನ್ಸ್ ಇದೆ ಅದನ್ನು ನೋಡ್ತಾ ಹೋಗೋಣ. ನೋ ಡೌಟ್ ಜಾಯಿಂಟ್ ವೆಂಚರ್ ಈಸ್ ಅ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ವಿದೌಟ್ ಯೂಸಿಂಗ್ ದ ನೇಮ್ ಆಫ್ ಫರ್ಮ್. ಜಾಯಿಂಟ್ ವೆಂಚರ್ ಲುಕ್ಸ್ ಲೈಕ್ ಅ ಪಾರ್ಟ್ನರ್ಶಿಪ್ ಬಟ್ ನಾಟ್ ಪಾರ್ಟ್ನರ್ಶಿಪ್. ದ ಫಾಲೋವಿಂಗ್ ಆರ್ ದ ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ಸ್. ಇದು ಏನು ಜಾಯಿಂಟ್ ವೆಂಚರ್ ಇದೆಯಲ್ಲ ಪಾರ್ಟ್ನರ್ಶಿಪ್ ಥರನೂ ಕಾಣ್ತದೆ, ಬಟ್ ಪಾರ್ಟ್ನರ್ಶಿಪ್ ಅಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಒಳಗೆ ಅದಕ್ಕೆ ಪಾರ್ಟ್ನರ್ಶಿಪ್ಗೆ ಸಾಕಷ್ಟು ಡಿಫ್ರೆನ್ಸಸ್ ಇದಾವೆ. ಅದಕ್ಕೆ ನೇಮ್ ಆಗಿರ್ಬೋದು, ಇದಕ್ಕೆ ನೇಮ್ ಇರೋಂಗಿಲ್ಲ. ಅದೇ ಥರ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ನೇಚರ್. ಜಾಯಿಂಟ್ ವೆಂಚರಿಂದ ನೇಚರ್ ಯಾವ ಥರ ಇರ್ತದೆ ನೋಡ್ರಿ. ಇಟ್ ಕಮ್ಸ್ ಟು ಆ್ಯನ್ ಎಂಡ್ ಆಫ್ಟರ್ ಪರ್ಟಿಕ್ಯುಲರ್ ವೆಂಚರ್. ಕಂಪ್ಲೀಟ್ ಆದಮೇಲೆ ಆ ಜಾಬ್ ಅಥವಾ ವೆಂಚರ್ ಕಂಪ್ಲೀಟ್ ಆದಮೇಲೆ ಇದು ಎಂಡ್ ಆಗಿಬಿಡ್ತದೆ. ಈ ಬಿಸ್ನೆಸ್ ಏನಿದೆಯಲ್ಲ ಎಂಡ್ ಆಗಿಬಿಡ್ತದೆ.
ಬಟ್ ಪಾರ್ಟ್ನರ್ಶಿಪ್ ಇಟ್ ಈಸ್ ಕಂಟಿನ್ಯೂಯಿಂಗ್ ಪ್ರಾಫಿಟ್ ಸೀಕಿಂಗ್ ಎಂಟರ್ಪ್ರೈಸ್. ಇದೇನಿದೆಲ್ಲ ಪಾರ್ಟ್ನರ್ಶಿಪ್ ಇದು ಕಂಟಿನ್ಯೂಸ್ ಆಗ್ತಾ ಹೋಗಿರ್ತದೆ. ಇದರದ ಮೇನ್ ಆಬ್ಜೆಕ್ಟಿವ್ ಪ್ರಾಫಿಟ್ ಗಳಿಸಿರ್ತದೆ, ಅದು ಕಂಟಿನ್ಯೂಸ್ಲಿ ನಡೀತಾ ಇರ್ತದೆ. ನಂಬರ್ 2, ದೇರ್ ಈಸ್ ನೋ ಎನಿ ಕಾಮನ್ ನೇಮ್ ಫಾರ್ ಜಾಯಿಂಟ್ ವೆಂಚರ್. ಕಾಮನ್ ನೇಮ್ ಆಗಿ ನೋಡೋದಾದರೆ ನಾವು ಜಾಯಿಂಟ್ ವೆಂಚರ್ಗೆ ಯಾವುದೋ ಥರದ ಒಂದು ಕಾಮನ್ ಆಗಿ ನೇಮ್ ಇರೋಂಗಿಲ್ಲ. ಬಟ್ ಇನ್ ಪಾರ್ಟ್ನರ್ಶಿಪ್ ದೇರ್ ಈಸ್ ಅ ಫರ್ಮ್ಸ್ ಕಾಮನ್ ನೇಮ್ ಫಾರ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಪಾರ್ಟ್ನರ್ಶಿಪ್ದ ಆದಂತಹ ಒಂದು ನೇಮ್ ಇರ್ತದೆ. ನಂಬರ್ 3, ದ ಪಾರ್ಟೀಸ್ ಯಾರ್ಯಾರು ಇರ್ತಾರೆ ಅಂಥೇಳಿ, ದ ಪಾರ್ಟೀಸ್ ಇನ್ ಜಾಯಿಂಟ್ ವೆಂಚರ್ಸ್ ಆರ್ ಕಾಲ್ಡ್ ಕೋ ವೆಂಚರ್ಸ್. ಪಾರ್ಟೀಸ್ ಆಫ್ ಕೋ ವೆಂಚರ್ಸ್ ಪಾರ್ಟೀಸ್ ಆಫ್ ಜಾಯಿಂಟ್ ವೆಂಚರ್ ಇಸ್ ಕಾಲ್ಡ್ ಕೋ ವೆಂಚರ್ಸ್. ಇಲ್ಲಿ ಯಾರು ಮೆಂಬರ್ಸ್ ಇರ್ತಾರೋ ಅಥವಾ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವ್ರಿಗೆ ನಾವು ಕೋ ವೆಂಚರ್ಸ್ ಅಂತೇಳಿ ಹೇಳ್ತೇವೆ. ಅದೇ ಥರ ಪಾರ್ಟ್ನರ್ಶಿಪ್ ಒಳಗೆ ದ ಪಾರ್ಟೀಸ್ ಇನ್ ಪಾರ್ಟ್ನರ್ಶಿಪ್ ಆರ್ ಕಾಲ್ಡ್ ಆಸ್ ಪಾರ್ಟ್ನರ್ಸ್. ಯಾರು ಪಾರ್ಟ್ನರ್ಶಿಪ್ ನಡೆಸ್ತಿರ್ತಾರೋ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ನಾವು ಪಾರ್ಟ್ನರ್ಸ್ ಅಂತೇಳಿ ಹೇಳ್ತೇವೆ. ಲಯಬಿಲಿಟಿ ನೋಡೋದಾದರೆ ದ ಲಯಬಿಲಿಟಿ ಆಫ್ ಕೋ ವೆಂಚರ್ಸ್ ಇನ್ ಜಾಯಿಂಟ್ ವೆಂಚರ್ ಈಸ್ ಲಿಮಿಟೆಡ್. ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಇರ್ತದೆ. ಮೇನ್ ಅಡ್ವಾಂಟೇಜ್ ಆಫ್ ಜಾಯಿಂಟ್ ವೆಂಚರ್ ಅಂತಂದರೆ ಕೋ ವೆಂಚರ್ಸಿಂದ ಏನು ಲಯಬಿಲಿಟಿ ಇರ್ತದೆ ಅದು ಲಿಮಿಟೆಡ್ ಆಗಿರ್ತದೆ. ಬಟ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಪಾರ್ಟ್ನರ್ಸ್ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ ಇರ್ತದೆ ಇವ್ರಿಗೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂಥೇಳಿ ಹೇಳ್ಬೋದು. ಅದೇ ಥರ ಪ್ರಿಪ್ರೇಷನ್ ಆಫ್ ಅಕೌಂಟ್ಸ್ ಬಗ್ಗೆ ನೋಡೋದಾದರೆ ದ ಅಕೌಂಟ್ಸ್ ಆರ್ ನಾಟ್ ಪ್ರಿಪೇರ್ಡ್ ಆ್ಯನ್ಯುವಲಿ ಬಟ್ ಪ್ರಿಪೇರ್ಡ್ ಫಾರ್ ಈಚ್ ವೆಂಚರ್ ಸಪ್ರೇಟ್ಲಿ. ಯಾವಾಗ ಟಾಸ್ಕ್ ಕಂಪ್ಲೀಟ್ ಆಗ್ತದೋ, ಯಾವಾಗ ಆ ಜಾಬ್ ನಾವು ಕಂಪ್ಲೀಟ್ ಮಾಡ್ತೇವೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಒಳಗೆ, ಅವಾಗ ಬಿಸ್ನೆಸ್ಸು ಕೂಡ ಎಂಡ್ ಆಗ್ತದೆ. ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಏನಿದಾವಲ್ಲ ಆ್ಯನ್ಯುವಲ್ ರಿಪೋರ್ಟ್, ಅದನ್ನು ಕೂಡ ಕಂಪ್ಲೀಟ್ ಆದಮೇಲೆ ಒಂದು ವರ್ಕ್ ಕಂಪ್ಲೀಟ್ ಆದಮೇಲೆ ಮುಗಿಸ್ಬಿಡ್ತಾರೆ. ಬಟ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಆ್ಯನ್ಯುವಲ್ ಆಗಿ ವರ್ಷಕ್ಕೆ ಒಂದು ಸಲ ಅಕೌಂಟಿಂಗ್ ಇಯರ್ ಕಂಪ್ಲೀಟ್ ಆದಮೇಲೆ ಅವಾಗ ಮಾತ್ರ ಏನು ಮಾಡ್ತಾರೆ, ಆ್ಯನ್ಯುವಲಿ ಆ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ದೆನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನೋಡಿದರೆ ದ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಈಸ್ ಫಾಲೋಡ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್. ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಸಿಸ್ಟಮ್ ಅಂತಂದರೆ ಇಲ್ಲಿ ಅಕ್ರೂವಲ್ ಬೇಸಿಸ್ ಇರೋಂಗಿಲ್ಲ, ಅಂದರೆ ಕ್ರೆಡಿಟ್ ಸಿಸ್ಟಮ್ ಇರೋಂಗಿಲ್ಲ, ಬಟ್ ಕ್ಯಾಶ್ ಸಿಸ್ಟಮ್ ಮಾತ್ರ ಇರ್ತದೆ. ಬಟ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ದ ಅಕ್ರೂವಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಈಸ್ ಫಾಲೋಡ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್. ಅಕ್ರೂವಲ್ ಸಿಸ್ಟಮ್ ಇರ್ತದೆ. ಓಕೆ, ಕ್ಯಾಶ್ ಮತ್ತು ಕ್ರೆಡಿಟ್ ಸಿಸ್ಟಮ್ ಸೇರಿ ನಾವು ಅಕ್ರೂವಲ್ ಸಿಸ್ಟಮ್ ಅಂತೇಳಿ ಹೇಳ್ತೇವೆ. ಪ್ರಾಫಿಟ್ ಬಗ್ಗೆ ನೋಡೋದಾದರೆ ದ ಪ್ರಾಫಿಟ್ ಈಸ್ ಅಸರ್ಟೈನ್ಡ್ ಫಾರ್ ಈಚ್ ವೆಂಚರ್. ದ ಪ್ರಾಫಿಟ್ ಈಸ್ ಅಸರ್ಟೈನ್ಡ್ ಫಾರ್ ಈಚ್ ವೆಂಚರ್. ಪ್ರತಿಯೊಬ್ಬ ವೆಂಚರ್ ಏನಿರ್ತಾರಲ್ಲ ಅವ್ರಿಗೆ ಪ್ರಾಫಿಟನ್ನು ಇಲ್ಲಿ ಶೇರ್ ಮಾಡ್ಕೊತ ಹೋಗ್ತಾರೆ. ಬಟ್ ಇಲ್ಲಿ ನೋಡ್ರಿ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ದ ಪ್ರಾಫಿಟ್ ಈಸ್ ಅಸರ್ಟೈನ್ಡ್ ಆ್ಯನ್ಯುವಲಿ. ಜಾಯಿಂಟ್ ವೆಂಚರ್ ಒಳಗೆ ಒಂದು ಜಾಯಿಂಟ್ ವೆಂಚರ್ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಕೋ ವೆಂಚರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಆವಾಗ ಏನು ಮಾಡ್ತಾರೆ, ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಬಟ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಏನಾಗ್ತದೆ, ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಅದು ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಆಗಂಗಿಲ್ಲ ಮೊದಲು ಶಾರ್ಟ್ ಟರ್ಮ್ ಒಳಗೆ. ದೆನ್ ಒಂದು ಆ್ಯನ್ಯುವಲಿ ಕಂಪ್ಲೀಟ್ ಆದಮೇಲೆ, ಒಂದು ವರ್ಷ ಫೈನಾನ್ಸಿಯಲ್ ಇಯರ್ ಕಂಪ್ಲೀಟ್ ಆದಮೇಲೆ ಅವಾಗ ಏನು ಮಾಡ್ತಾರೆ, ಎಟ್ ದ ಎಂಡ್ ಆಫ್ ಆ ಫೈನಾನ್ಸಿಯಲ್ ಇಯರ್ ಒಳಗೆ ಎಷ್ಟು ಪ್ರಾಫಿಟ್ ಬಂದಿರ್ತದೋ ಅದನ್ನು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಮಂಗ್ ಆಲ್ ಪಾರ್ಟ್ನರ್ಸ್. ಓಕೆ, ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ವೆಂಚರ್ಸ್ ಆ್ಯಂಡ್ ಪಾರ್ಟ್ನರ್ಶಿಪ್. ನೆಕ್ಸ್ಟ್ ನಿಮ್ಗೆ ಬರ್ತದೆ ಕನ್ಸೈನ್ಮೆಂಟ್ ಮತ್ತು ಜಾಯಿಂಟ್ ವೆಂಚರ್ನೊಳಗೆ ಇರುವಂತಹ ಏನು ಡಿಫ್ರೆನ್ಸಸ್ ಇದಾವೆ, ಮತ್ತು ಅದಾದಮೇಲೆ ಅಕೌಂಟಿಂಗ್ ಪ್ರೊಸೀಜರ್ ಯಾವ ಥರ ಇರ್ತದೆ ಜಾಯಿಂಟ್ ವೆಂಚರ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಅದೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ತಾ ಹೋಗೋಣಂತೆ. ಓಕೆ.